ಎಲ್ರಿಗೂ ನಮಸ್ಕಾರ. ನಮ್ಮ ಮೂಲಕ್ಕೆ ಮರಳುವ ಪಯಣ. ಇದು ಕೇಳೋಕೆ ಸರಳ ಅನಿಸಿದ್ರೂ ಇದರ ಹಿಂದೆ ಒಂದು ದೊಡ್ಡ ತತ್ವವೇ ಇದೆ. ಇವತ್ತು ನಾವು ಸ್ವಾಮಿ ಚಿದ್ಭವಾನಂದರ ಒಂದು ಚಿಕ್ಕ ಆದರೆ ತುಂಬಾನೇ ಶಕ್ತಿಯುತವಾದ ದೈನಂದಿನ ಧ್ಯಾನದ ಬಗ್ಗೆ ಮಾತಾಡೋಣ. ಬನ್ನಿ, ಇದರಲ್ಲಿರೋ ಆಳವಾದ ವಿಚಾರವನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಇವತ್ತಿನ ಚರ್ಚೆಗೆ ಆಧಾರವಾಗಿರೋದು ಸೆಪ್ಟೆಂಬರ್ 30ರ ಈ ಧ್ಯಾನ. ಇದರ ಶೀರ್ಷಿಕೆ ಈಶನ ನಿಲೆ ಅಂತ. ಅಂದ್ರೆ ಈಶನ ಸ್ಥಿತಿ ಅಥವಾ ದೈವಿಕ ಸ್ಥಿತಿ ಅಂತಾನೂ ಹೇಳ್ಬೋದು. ಈ ಕೆಲವೇ ಸಾಲುಗಳಲ್ಲಿ ಎಷ್ಟು ದೊಡ್ಡ ಅರ್ಥ ಅಡಗಿದೆ ಅಂತ ಈಗ ಒಂದೊಂದಾಗಿ ಬಿಡಿಸಿ ನೋಡೋಣ. ಸರಿ, ಹಾಗಾದ್ರೆ ಈ ಧ್ಯಾನದ ಮೂಲ ಸಂದೇಶವಾದರೂ ಏನು? ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಶುರು ಮಾಡೋಣ, ಅಲ್ವಾ? ಈ ಧ್ಯಾನ ಶುರುವಾಗೋದೇ ಒಂದು ಸುಂದರವಾದ ಪ್ರಾರ್ಥನೆಯೊಂದಿಗೆ. ಇದು ನಮ್ಮೆಲ್ಲರ ಪಯಣದ ದಿಕ್ಕನ್ನ ಸ್ಪಷ್ಟವಾಗಿ ಹೇಳುತ್ತೆ. ಅಂದ್ರೆ ನಮ್ಮ ದೈವಿಕ ಮೂಲಕ್ಕೆ ವಾಪಸ್ ಹೋಗೋದು. ಇಲ್ಲಿ ಹೊರಟ ಸ್ಥಳ ಅನ್ನೋ ಪದ ತುಂಬಾ ಮುಖ್ಯ. ಅಂದ್ರೆ ನಮ್ಮ ಕೊನೆಯ ಗುರಿ ಬೇರೆಲ್ಲೂ ಇಲ್ಲ, ನಾವು ಎಲ್ಲಿಂದ ಬಂದ್ವೋ ಅದೇ ಜಾಗ. ಈ ಮೂಲಕ್ಕೆ ವಾಪಸ್ ಹೋಗೋದು ಅನ್ನೋದು ಬರೀ ಒಂದು ಪ್ರಾರ್ಥನೆ ಅಷ್ಟೇ ಅಲ್ಲ, ಇದು ಒಂದು ಯೂನಿವರ್ಸಲ್ ಲಾ, ಒಂದು ಸಾರ್ವತ್ರಿಕ ನಿಯಮ ಅಂತ ಈ ಧ್ಯಾನ ಹೇಳುತ್ತೆ. ಏನದು ನಿಯಮ? ನೋಡೋಣ ಬನ್ನಿ. ಇಲ್ಲಿ ಒಂದು ಮೂಲಭೂತವಾದ ತತ್ವವನ್ನ ಮುಂದಿಡ್ಲಾಗಿದೆ. ಅದೇನಂದ್ರೆ, ಪ್ರಕೃತಿಯಲ್ಲಿರೋ ಪ್ರತಿಯೊಂದಕ್ಕೂ ತನ್ನ ಮೂಲಕ್ಕೆ ವಾಪಸ್ ಹೋಗ್ಬೇಕು ಅನ್ನೋ ಒಂದು ಸಹಜವಾದ ತುಡಿತ ಇರತ್ತೆ. ಇದು ಬರೀ ಒಂದು ಫಿಲಾಸಫಿಯಲ್ಲ, ಇದೊಂದು ನೈಸರ್ಗಿಕ ನಿಯಮ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಮೂಲ ಸ್ಥಾನ ಅಂದ್ರೆ ಏನು? ಇದು ಯಾವುದೋ ಒಂದು ಊರು, ಒಂದು ಜಾಗ ಅಲ್ಲ, ಬದಲಿಗೆ ಇದು ನಮ್ಮ ಅಸ್ತಿತ್ವದ ಆದಿಮೂಲ. ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮೆಲ್ಲರ ಸ್ಟಾರ್ಟಿಂಗ್ ಪಾಯಿಂಟ್. ಈ ಒಂದು ದೊಡ್ಡ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸಿಂಪಲ್ ಉದಾಹರಣೆ ಕೊಟ್ಟಿದ್ದಾರೆ: ನೀರಿನ ಪಯಣ. ಯೋಚನೆ ಮಾಡಿ, ಸಮುದ್ರದ ನೀರು ಆವಿಯಾಗಿ ಮೇಲೆ ಹೋಗುತ್ತೆ, ಆಮೇಲೆ ಮೋಡ ಆಗತ್ತೆ, ಮತ್ತೆ ಮಳೆಯಾಗಿ ಕೊನೆಗೆ ಎಲ್ಲಿಗೆ ಬಂದ್ ಸೇರುತ್ತೆ? ಸಮುದ್ರಕ್ಕೆ ಅಲ್ವಾ? ತನ್ನ ಮೂಲಕ್ಕೆ ವಾಪಸ್ ಹೋಗೋ ಕಾನ್ಸೆಪ್ಟ್ಗೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ ಹೇಳಿ? ಸರಿ, ನೀರು ಮತ್ತೆ ಪ್ರಕೃತಿಯಲ್ಲಿರೋ ಬೇರೆಲ್ಲ ವಸ್ತುಗಳು ಹೀಗೆ ತಮ್ಮ ಮೂಲಕ್ಕೆ ವಾಪಸ್ ಹೋಗುತ್ತೆ ಅಂದ್ರೆ ನಮ್ಮ ಕಥೆ ಏನು? ಮನುಷ್ಯರಾದ ನಮ್ಮ ಪಯಣವಾದ್ರೂ ಎತ್ತ? ಈಗ ಅದ್ರ ಬಗ್ಗೆ ಮಾತಾಡೋಣ. ಇಲ್ಲಿ ನೇರವಾಗಿ ಒಂದು ಹೋಲಿಕೆ ಮಾಡ್ತಾರೆ. ನೀರಿಗೆ ಸಾಗರ ಹೇಗೆ ಮೂಲವೋ ಅದೇ ರೀತಿ ಮನುಷ್ಯರಿಗೆಲ್ಲ ಆ ದೈವಿಕ ಶಕ್ತಿಯೇ ಮೂಲ ಅಂತ. ಇದರರ್ಥ ನಮ್ಮ ಸಹಜ ಪಯಣ ಕೂಡ ಆ ದೈವಿಕ ಮೂಲದ ಕಡೆಗೆ ಇರ್ಬೇಕು, ಅಲ್ವಾ? ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ನೀರು ಇಷ್ಟು ಸುಲಭವಾಗಿ ತನ್ನ ಮೂಲವನ್ನು ಸೇರುತ್ತೆ ಅಂದ್ಮೇಲೆ ನಮಗೆ ಮನುಷ್ಯರಿಗೆ ಯಾಕೆ ಈ ಪಯಣ ಇಷ್ಟು ಕಷ್ಟ? ನಮ್ಮ ದಾರಿಯಲ್ಲಿ ಬರುವ ಅಡ್ಡಿಗಳಾದ್ರೂ ಯಾವುವು? ನಮ್ಮ ಈ ಆಧ್ಯಾತ್ಮಿಕ ಪಯಣಕ್ಕೆ ಅಡ್ಡಗಾಲು ಹಾಕೋ ನಮ್ಮೊಳಗಿನ ಶತ್ರುಗಳು ಯಾವುವು ಅಂತ ಈಗ ನೋಡೋಣ. ಅಷ್ಟೇ ಅಲ್ಲ, ಅವುಗಳನ್ನ ದಾಟಿ ಮುಂದೆ ಹೋಗೋದು ಹೇಗೆ ಅನ್ನೋದನ್ನೂ ನೋಡೋಣ. ಈ ಧ್ಯಾನದ ಪ್ರಕಾರ ನಮ್ಮ ದಾರಿಗೆ ಅಡ್ಡವಾಗಿ ನಿಂತಿರೋ ಎರಡು ದೊಡ್ಡ ಗೋಡೆಗಳು ಅಂದ್ರೆ ಒಂದು ಭಯ, ಇನ್ನೊಂದು ಅಹಂಕಾರ. ಇವೆರಡೇ ನಮ್ಮನ್ನು ನಮ್ಮ ಮೂಲದಿಂದ ದೂರ ಇಡ್ತಿರೋದು ಅಂತ ಹೇಳ್ತಾರೆ. ಹಾಗಾದ್ರೆ ದಾರಿ ತುಂಬಾ ಕ್ಲಿಯರ್ ಆಗಿದೆ. ಒಂದು ಕಡೆ ಭಯ, ಅಹಂಕಾರದಂಥ ಅಡೆತಡೆಗಳು, ಇನ್ನೊಂದು ಕಡೆ ನಮ್ಮ ಗುರಿ ಅಂದ್ರೆ ಈಶನ ಸ್ಥಿತಿ. ಯಾವಾಗ ನಾವು ನಮ್ಮೊಳಗಿನ ಈ ಕಲ್ಮಶಗಳನ್ನ, ಈ ನೆಗೆಟಿವಿಟಿಯನ್ನ ತೆಗೆದುಹಾಕ್ತೀವೋ ಆಗ ನಾವು ನಮ್ಮ ಗುರಿಯನ್ನ ತಲುಪಬಹುದು. ಹಾಗಾಗಿ ಈ ಧ್ಯಾನ ಪೋಡುವ ಪರಿಹಾರ ತುಂಬಾ ಸರಳ. ಭಯ ಮತ್ತು ಅಹಂಕಾರವನ್ನು ಬದಿಗಿಡುವುದೇ ನಮ್ಮ ನಿಜವಾನ ಮನೆಗೆ, ಅಂದ್ರೆ ನಮ್ಮ ಮೂಲಕ್ಕೆ ವಾಪಸ್ ಹೋಗೋ ನೇರವಾದ ದಾರಿ. ಕೊನೆಗೆ ಈ ಧ್ಯಾನ ಅವ್ವೈಕುರಳಿನ ಒಂದು ಅದ್ಭುತ ಸಾಲಿನೊಂದಿಗೆ ಮುಗಿಯುತ್ತೆ. ಇದು ಇಡೀ ವಿಚಾರದ ಸಾರಾಂಶವನ್ನೇ ಒಂದೇ ಸಾಲಲ್ಲಿ ಹೇಳ್ಬಿಡತ್ತೆ: ಭಯ ಮತ್ತು ಅಹಂಕಾರವನ್ನು ಅಡಗಿಸಿದರೆ ಈಶನ ಸ್ಥಿತಿ ನಿಶ್ಚಿತ. ನೋಡಿ ಎಷ್ಟು ಪವರ್ಫುಲ್ ಆಗಿದೆ. ಸರಿ, ಹಾಗಾದ್ರೆ ನಾವು ಇವತ್ತು ಕಲಿತ ಪ್ರಮುಖ ಅಂಶಗಳನ್ನ ಒಮ್ಮೆ ನೆನ್ಪು ಮಾಡ್ಕೊಳ್ಳೋಣ. ಮೊದಲನೇದು, ಪ್ರಕೃತಿಯಲ್ಲಿ ಎಲ್ಲವೂ ತನ್ನ ಮೂಲಕ್ಕೆ ವಾಪಸ್ ಹೋಗುತ್ತೆ. ಎರಡನೇದು, ನಮ್ಮೆಲ್ಲರ ಮೂಲ ಆ ದೈವಿಕ ಶಕ್ತಿ. ಮೂರನೇದು, ಈ ಪಯಣಕ್ಕೆ ಅಡ್ಡ ಬರೋದು ನಮ್ಮೊಳಗಿನ ಭಯ ಮತ್ತು ಅಹಂಕಾರ. ಮತ್ತು ಕೊನೆಯದಾಗಿ ನಾಲ್ಕನೇದು, ಇವುಗಳನ್ನ ನಿಯಂತ್ರಿಸಿದ್ರೆ ದೈವಿಕ ಸ್ಥಿತಿಯನ್ನ ತಲುಪೋದು ಖಂಡಿತ ಸಾಧ್ಯ. ಈ ಒಂದು ಚಿಂತನೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಮೂಲದ ಕಡೆಗಿನ ನಮ್ಮದೇ ಪಯಣದಲ್ಲಿ ನಮ್ಮನ್ನು ಅತಿಯಾಗಿ ಕಾಡುತ್ತಿರುವುದು ಭಯನ ಅಥವಾ ಅಹಂಕಾರನ? ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಕಡಿಮೆ ಮಾಡೋಕೆ ಇವತ್ತಿನಿಂದ ನಾವು ಯಾವ ಒಂದು ಸಣ್ಣ ಹೆಜ್ಜೆಯನ್ನ ಇಡ್ಬೋದು? ಇದ್ರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ.